ಮನಸ್ಸಿಟ್ಟು ಕಿವಿ ಕೊಡಿ, ನಿಮ್ಮ ಮನಸ್ಸಿಗೆ ನಿಮ್ಮಾಪ್ತನ ಪಿಸುಮಾತು. ಮನವೇ ನೀ ಅನಂತ ಆಕಾಶ. ತುಂಬ ಕೇಸ್ಗಳನ್ನ ನೋಡ್ತಾ ಇರ್ತೇವೆ. ತಮ್ಮ ಸಾಲಕ್ಕೋ, ತಮ್ಮ ವಿಷಯಕ್ಕೋ, ತಮ್ಮ ಕಲಹಕ್ಕೋ, ಯಾವುದ್ಯಾವುದೋ ಕಾರಣದಿಂದ ತಾವು ಆತ್ಮಹತ್ಯೆ ಮಾಡಿಕೊಳ್ಳುವಾಗ ತಮ್ಮ ಮಕ್ಕಳನ್ನು ಕೂಡ ಕೊಲ್ತಾ ಹೋಗ್ತಾರೆ. ನಾನು ಇಲ್ಲದೆ ಹೋದಾಗ ನನ್ನ ಮಕ್ಕಳನ್ನ ನೋಡಿಕೊಳ್ಳುವವರು ಯಾರು ಅಂತ ಅನ್ನುವಂತಹ ಯೋಚನೆ ಅವರದು. ಹಾಗಾಗಿ ತಾವು ಸಾಯ್ಬೇಕಾದ್ರೆ ತಮ್ಮ ಮಕ್ಕಳನ್ನೂ ಕೂಡ ಸಾಯಿಸ್ತಾ ಹೋಗ್ತಾ ಇರ್ತಾರೆ. ಭಯಂಕರವಾಗಿರುವಂತಹ ಸಾಲದ ಒತ್ತಡ ಇರ್ತದೆಯೋ, ಸಾಮಾಜಿಕ ಅವಮಾನ ಆಗಿರ್ತದೋ, ಅಥವಾ ವೈಫಲ್ಯದ ಭಯ ಇರ್ತದೆಯೋ, ಅದು ಮನೆಯಲ್ಲಿ ಏನಾದರೂ ಅವರ ದೊಡ್ಡವರ ಕಲಹಗಳಿರ್ತದೆಯೋ, ಏನೇ ಆದರೂ ತಂದೆ ತಾಯಿ ತಮ್ಮ ಮಕ್ಕಳನ್ನೂ ಕೊಂದು ತಾವು ಆತ್ಮಹತ್ಯೆ ಮಾಡಿಕೊಳ್ತಿರುವಂತಹ ಘಟನೆಗಳನ್ನ ನಾವು ನೋಡ್ತಾ ಇರ್ತೀವಿ. ನಾವು ನೋಡಿದಾಗ ಅನ್ಸತ್ತೆ, ಇವ್ರು ಯಾಕೆ ಇಷ್ಟೊಂದು ಕ್ರೌರ್ಯ, ಇದರಲ್ಲಿ ಮಕ್ಕಳ ತಪ್ಪೇನು, ಯಾಕೆ ಇವ್ರು ಹೀಗೆ ಮಾಡ್ತಾರೆ ಅಂತ. ಆದರೆ ನಾವು ಇಲ್ಲಿ ಇವತ್ತು ಈ ಮಾತುಗಳನ್ನ ಆಡ್ತಾ ಇರೋದು ಈ ಮೂಲಕ ಆ ತಂದೆ ತಾಯಿಗಳನ್ನ ದಂಡಿಸೋದಕ್ಕೋ, ಖಂಡಿಸೋದಕ್ಕೋ, ಅಥವಾ ಜಡ್ಜ್ಮೆಂಟಲ್ ಆಗಿ ಅವ್ರ ಬಗ್ಗೆ ಮಾತಾಡೋದಕ್ಕಲ್ಲ. ಅವ್ರನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನಾವು ಸ್ವಲ್ಪ ಪ್ರಯತ್ನ ಮಾಡಬೇಕು. ಇದು ಕ್ರೌರ್ಯ ಅಲ್ಲ, ಅದು ಸೈಕಾಲಜಿಕಲ್ ಬ್ರೇಕ್ ಡೌನ್, ಅವರ ಮನಸ್ಸಿನ ಕುಸಿತ. ಈ ತರಹದ ಘಟನೆಗಳಲ್ಲಿ ಬಹುಶಃ ಆ ವ್ಯಕ್ತಿ ಸಾಮಾನ್ಯ ಚಿಂತನೆ ಮಾಡುವಂತಹ ಸ್ಥಿತಿಯಲ್ಲಿ ಇರುವುದಿಲ್ಲ. ನಾವೆಲ್ಲರೂ ರೆಗ್ಯುಲರ್ ಆಗಿ ಏನು ಆಲೋಚನೆಗಳನ್ನ ಮಾಡ್ತಾ ಇರ್ತೀವಿಯೋ ಅಂತಹ ಆಲೋಚನೆಗಳು ಇರುವುದಿಲ್ಲ ಸೈಕಾಲಜಿಕಲ್ ಬ್ರೇಕ್ ಡೌನ್ ಆಗಿರುವಾಗ. ಅದನ್ನ ಸೈಕಾಲಜಿನಲ್ಲಿ ಏನು ಹೇಳುತ್ತೆ ಇದನ್ನ ಅಂತಂದರೆ ಕಾಗ್ನೇಟಿವ್ ಕನ್ಸ್ಟ್ರಿಕ್ಷನ್ ಅಂತ. ಅಂದರೆ ಮನಸ್ಸು ಅಷ್ಟರ ಮಟ್ಟಿಗೆ ಒತ್ತಡಕ್ಕೆ ಒಳಗಾಗಿರ್ತದೆ, ಅಲ್ಲಿ ಒಂದು ಅಥವಾ ಎರಡು ಆಲೋಚನೆಗಳ ಹೊರತು ಬೇರೆ ಏನೂ ಕಾಣೋದಿಲ್ಲ. ಆ ಆಲೋಚನೆ ಆದರೂ ಏನು, ಐ ಆಮ್ ಎ ಫೇಲ್ಯೂರ್ ಅಥವಾ ಐ ಆಮ್ ಎ ಲೂಸರ್, ನಾನು ವಿಫಲನಾಗಿದ್ದೇನೆ, ನಾನು ಇಲ್ಲದೆ ಇದ್ದರೆ ಎಲ್ಲದನ್ನೂ ಮುಗೀತು, ನನ್ನ ಕಷ್ಟಗಳು ನನ್ನ ಮಕ್ಕಳಿಗೆ ಬರಬಾರದು, ನಮ್ಮನ್ನು ಬಿಟ್ಟರೆ ಈ ಮಕ್ಕಳನ್ನು ಯಾರು ನೋಡ್ಕೊಳ್ತಾರೆ, ಈ ಎಲ್ಲ ಆಲೋಚನೆಗಳು ಬರ್ತಾವೆ. ನಮ್ಮನ್ನು ಬಿಟ್ಟರೆ ಮಕ್ಕಳನ್ನ ಯಾರು ನೋಡ್ಕೊಳ್ಳೋದಿಲ್ಲ ಅನ್ನುವಂಥ ಈ ಭ್ರಮೆ ಹೇಗೆ ಹುಟ್ಟತ್ತೆ? ಇದು ಸಹಜ ಪ್ರೀತಿ ಅಲ್ಲ, ಇದು ಡಿಸಾರ್ಟೆಡ್ ಪೇರೆಂಟಲ್ ಕಾಗ್ನಿಷನ್. ಅಂದರೆ ಈ ಮನಸ್ಥಿತಿಯಲ್ಲಿ ಪೋಷಕ ತನ್ನ ಮಗುವಿನ ಏಕೈಕ ರಕ್ಷಕ ತಾನು ಅಂತ ಭ್ರಮಿಸ್ತಾನೆ. ಸಮಾಜ, ಸಂಬಂಧಿಕರು, ಭವಿಷ್ಯ ಎಲ್ಲವನ್ನೂ ಕೂಡ ಅವನು ಅನುಮಾನಿಸ್ತಾನೆ. ಅವನಿಗೆ ಅದೆಲ್ಲನೂ ಅದೃಶ್ಯ ಆಗೋಗಿರುತ್ತೆ, ಅವನ ತಲೆನಲ್ಲೇ ಇರೋದಿಲ್ಲ. ಮಕ್ಕಳ ಸ್ವತಂತ್ರ ಜೀವನ ಸಾಧ್ಯತೆಯೇ ಅವನಿಗೆ ಕಾಣೋದಿಲ್ಲ. ಇದನ್ನ ನಾವು ಸೈಕಾಲಜಿನಲ್ಲಿ ಕ್ಯಾಟಸ್ಟ್ರೋಪಿಕ್ ಥಿಂಕಿಂಗ್ ಅಂತ ಹೇಳ್ತೀವಿ, ಅಥವಾ ಟನಲ್ ವಿಷನ್ ಅಂತ ಕರೀತಾರೆ. ಅವ್ರು ಆಲೋಚನೆ ಮಾಡೋದು ಏನಪ್ಪ ಅಂತಂದರೆ, ನಾನು ಸತ್ತರೆ ಮಕ್ಕಳು ಹಿಂಸೆ ಅನುಭವಿಸ್ತಾರೆ, ಅವರಿಗಿಂತ ಮುಂಚೆ ಕಷ್ಟ ಕೊಟ್ಟರೆ ಅದು ಅವರಿಗಿಂತ ಮುಂಚೆ ನಾನೇ ಅವರಿಗೆ ಹಿಂಸೆ ಕೊಂದುಬಿಟ್ರೆ ಅದೇ ಬೆಟರ್, ಅದೇ ಒಳ್ಳೆಯದು ಅಂತ ಅವ್ರಿಗೆ ಅನ್ಸತ್ತೆ. ಇದು ಭಯಂಕರವಾಗಿ ಕೇಳಿಸತ್ತೆ ನಮಗೆ, ನಿಜ. ಆದರೆ ಇದೊಂದು ಅಸ್ವಸ್ಥ ಮನಸ್ಸಿನ ಲಾಜಿಕ್, ಒಂದು ಸಿಕ್ ಮೈಂಡ್ನ ಲಾಜಿಕ್. ಇದು ಆರೋಗ್ಯಕರವಾದಂತಹ ಆಲೋಚನೆ ಖಂಡಿತ ಅಲ್ಲ. ಎಮೋಷನಲ್ ಓವರ್ಲೋಡ್ ಮತ್ತು ಶೇಮ್ ಇರಬೇಕಾದ್ರೆ ಆ ವ್ಯಕ್ತಿಗಳು ಸಾಮಾನ್ಯವಾಗಿ ಅನುಭವಿಸೋದು ಅದೊಂಥರ ಅಪಮಾನಕರವಾದಂತಹ ಮನಸ್ಥಿತಿಯಲ್ಲಿ ಇರ್ತಾರೆ. ಇಂಟೆನ್ಸ್ ಶೇಮ್, ಆಮೇಲೆ ಸೋಷಿಯಲ್ ಹ್ಯುಮಿಲಿಯೇಷನ್, ಸಮಾಜ ನಮ್ಮನ್ನು ಹೇಗೋ ನೋಡ್ತಾ ಇದೆ ಅಂತ ಅಂದುಕೊಳ್ತಾರೆ. ಅವರು ನೋಡಬಹುದು, ನೋಡದೇ ಇರಬಹುದು, ದಟ್ ಈಸ್ ಡಿಫರೆಂಟ್. ಆದರೆ ಹಾಗೆ ಭಾಸವಾಗ್ತಾ ಹೋಗುತ್ತೆ. ಫಿಯರ್ ಆಫ್ ಬೀಯಿಂಗ್ ಜಡ್ಜ್ಡ್, ಅವರು ನಮ್ಮನ್ನು ಹೀಗೆ ತೀರ್ಮಾನಕ್ಕೆ ಒಳಪಡಿಸ್ತಾರೆ, ಹೀಗಂತ ಅಂದುತ್ತಾರೆ, ಹೀಗಂತ ಅಂದುಕೋತಾರೆ ಅಂತ. ನನಗೆ ಗೌರವ, ಘನತೆ ಎಲ್ಲವನ್ನ ಕಳ್ಕೊಳ್ತೀನಿ ಅನ್ನುವಂತಹ ಭಾವನೆ, ಲಾಸ್ ಆಫ್ ಡಿಗ್ನಿಟಿ. ನಮ್ಮ ಸಮಾಜದಲ್ಲಿ ಸಾಲ ಮಾಡೋದು ತಪ್ಪು,
ಅಥವಾ ಸಾಲ ಮಾಡಿದವನು ಅವನನ್ನು ಕಡೆಗಣಿಸಿ ನೋಡೋದು, ಫೇಲ್ ಆದವನು ಸೋತವನು. ಇದು ಫೇಲ್ ಆದರೆ ಫೇಲ್ ಆಗೋಗ್ಬಿಟ್ಯ ನೋಡುವ ಧೋರಣೆ, ಆಡುವ ಮಾತೆ ಬೇರೆ ರೀತಿ ಇರುತ್ತಲ್ಲ. ಅಂತಹ ಒಂದು ಸೋಷಿಯಲ್ ಎನ್ವೈರ್ನ್ಮೆಂಟ್ನಲ್ಲಿ ಅಥವಾ ಸೋಷಿಯಲ್ ಕಲ್ಚರ್ನಲ್ಲಿ ಮನಸ್ಸಿಗೆ ಏನು ಅನ್ಸುತ್ತದೆ, ಬದುಕಿರೋದಕ್ಕಿಂತ ಸಾಯೋದು ವಾಸಿ ಅಂತ. ಮೋಸ್ಟ್ ಆಫ್ ದ ಟೈಮ್ ಅವರ ಅಂತಹ ಮನಸ್ಥಿತಿಗೆ ಕಾರಣವೂ ಕೂಡ ಸಾಮಾಜಿಕ ಪ್ರತಿಕ್ರಿಯೆಗಳು ಆಗಿರ್ತವೆ. ಇಲ್ಲಿ ಮಕ್ಕಳನ್ನ ಕೂಡ ಜೊತೆ ಕರ್ಕೊಂಡು ಹೋಗೋದು ಅವ್ರದ್ದು ಪ್ರೀತಿ ಅಲ್ಲ, ಅದು ಶೇಮ್ ಬೇಸ್ಡ್ ಡಿಸಾರ್ಟೆಡ್ ಪ್ರೊಟೆಕ್ಷನ್. ಅದು ಮಕ್ಕಳನ್ನ ಅಲ್ಲಿ ಬಿಡಲಿಕ್ಕೆ, ಅಂತಹ ಎನ್ವೈರ್ನ್ಮೆಂಟಲ್ಲಿ ಬಿಡೋದಕ್ಕೆ ಅವರು ಸಿದ್ಧವಾಗಿರೋದಿಲ್ಲ. ಡಿಪ್ರೆಷನ್ ಪ್ಲಸ್ ಸೈಕೋಟಿಕ್ ಫೀಚರ್ಸ್ ಕೆಲವು ಪ್ರಕರಣಗಳಲ್ಲಿ ಏನಾಗತ್ತೆ ಅಂತಂದರೆ, ಸಿವಿಯರ್ ಡಿಪ್ರೆಷನ್ ವಿತ್ ಸೈಕೋಟಿಕ್ ಫೀಚರ್ಸ್ ಜೊತೆಗೆ ಹೊಂದ್ಕೊಂಬಿಟ್ಟಿರ್ತದೆ, ಎಲ್ಲ ಜೊತೆಗೆ ಜೋಡಿಸ್ಕೊಂಬಿಟ್ಟಿರ್ತದೆ. ಅಲ್ಲಿ ವ್ಯಕ್ತಿ ವಾಸ್ತವಿಕತೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಲ್ಲ, ಅವನಿಗಾಗುವಂತಹ ಭ್ರಮೆಗಳನ್ನೇ ಸತ್ಯ ಅಂತ ನಂಬ್ತಾ ಹೋಗ್ತಾನೆ. ನಾನು ಮಾಡೋದೇ ಒಳ್ಳೆಯದು ಅನ್ನುವಂತಹ ಒಂದು ಫರ್ಮ್ ತಪ್ಪು ನಂಬಿಕೆನ ಇಟ್ಕೊಂಡಿರ್ತಾನೆ. ಇದನ್ನು ನಾವು ತಪ್ಪಾಗಿ ಅದನ್ನು ನಾನು ಉಪಕಾರ ಮಾಡ್ತಾ ಇದ್ದೀನಿ ಅಂತ ಭಾವಿಸಿ ಮಕ್ಕಳನ್ನ ಕೊಲ್ತಾನೆ. ಅಂತ ಬಿಹೇವಿಯರಲ್ ಸೈನ್ಸ್ನಲ್ಲಿ ಏನಂತ ಹೇಳುತ್ತೆ ಅಂತಂದರೆ, ಇದನ್ನು ಅಲ್ಟ್ರೂಸ್ಟಿಕ್ ಫಿಲಿಸೈಡ್ ಡಿಲ್ಯೂಷನ್ ಅಂತ ಹೇಳ್ತಾರೆ. ಇದು ವ್ಯಕ್ತಿಯ ತಪ್ಪು ಮಾತ್ರ ಅಲ್ಲ, ಇದು ಸಾಮಾಜಿಕ ವಿಫಲತೆಯೂ ಹೌದು. ಈ ತರಹದ ಘಟನೆಗಳೆಲ್ಲ ನಮಗೆ ಹೇಳೋದೇನು ಅಂತಂದರೆ, ಸುಲಭವಾಗಿ ಮೆಂಟಲ್ ಹೆಲ್ತ್ ಸಪೋರ್ಟ್ ಸಿಗಲ್ಲ. ನಮಗೆ ಹೆಲ್ಪ್ ಕೇಳೋದನ್ನೇ, ಒಬ್ರಿಗೆ ಸಹಾಯ ಕೇಳೋದನ್ನೇ ಒಂದು ವೀಕ್ನೆಸ್ ಅನ್ನೋದನ್ನು ಕಲಿಸ್ಬಿಟ್ಟಿದ್ದಾರೆ ಸಮಾಜ. ಫೈನಾನ್ಷಿಯಲ್ ಫೇಲ್ಯೂರ್ ಈಸ್ ಈಕ್ವಲ್ ಟು ಮಾರಲ್ ಫೇಲ್ಯೂರ್ ಅಂತ ನೋಡ್ತಾರೆ. ಒಬ್ಬ ವ್ಯಕ್ತಿ ಫೇಸ್ಬುಕ್ನಲ್ಲಿ ಪರಿಚಯ ಆದಾಗ ನನಗೆ ಸ್ವಲ್ಪ ಹಣ ಇದ್ರೆ ಕೊಡಿ ಅಂತ ಕೇಳಿದ್ರೆ ತಕ್ಷಣನೇ ಅವನನ್ನು ಮಾರಲ್ ಫೇಲ್ಯೂರ್ ಆಗಿರೋ ರೀತಿನಲ್ಲಿ ನೋಡ್ತಾನೆ. ಅವನನ್ನು ತಕ್ಷಣವೇ ಅವರು ದುಡ್ಡನ್ನ ಕೇಳಕ್ಕೆ ಶುರು ಮಾಡಿಬಿಟ್ರು ಅನ್ನೋ ರೀತಿನಲ್ಲಿ ಅವನಿಗೆ ಬೇಕಾಗಿತ್ತು ಕೇಳ, ನಾವು ಇಲ್ಲ ಅಂತಂದ್ರೆ ಆಗತ್ತೆ. ಆದರೆ ಹಾಗೆ ಹೇಳಲ್ಲ. ಅವನ ದುಡ್ಡು ಕೇಳಿರುವ ಇದನ್ನ ಸ್ಕ್ರೀನ್ಶಾಟ್ನ ತಗೊಂಡು ಅದನ್ನು ಹಾಕಿ ಹಿಂಗೆ ಅಂತ ಪಬ್ಲಿಕ್ ಶೇಮಿಂಗ್ ಮಾಡ್ತಾರೆ. ಫೈನಾನ್ಷಿಯಲ್ ಫೇಲ್ಯೂರ್ನ ಮಾರಲ್ ಫೇಲ್ಯೂರ್ ಅಂತ ನಮ್ಮಲ್ಲಿ ತೋರಿಸ್ತಾರೆ. ಇದು ವೈಯಕ್ತಿಕ ವಿಫಲತೆ ಅಲ್ಲ, ಇದು ಸಾಮೂಹಿಕ ನಿರ್ಲಕ್ಷ್ಯ. ಬಹಳ ಗಂಭೀರವಾಗಿ ಗಮನ ಇಟ್ಟು ನಾವು ನೋಡಬೇಕು. ಒಂದು ಬಹಳ ಮುಖ್ಯವಾದ ಸತ್ಯ ಏನಂತಂದರೆ, ಯಾವ ಪೋಷಕರೂ ಆರೋಗ್ಯಕರವಾದ ಮನಸ್ಥಿತಿ ಉಳ್ಳವರಾಗಿದ್ದರೆ ತಮ್ಮ ಮಗುವಿಗೆ ಹಾನಿ ಮಾಡುವುದಿಲ್ಲ. ಈ ಘಟನೆಗಳಲ್ಲಿ ಅಂದರೆ ತಮ್ಮನ್ನು ತಾವು ಕೊಂದುಕೊಂಡು ಮಕ್ಕಳನ್ನ ಕೊಂದು ತಮ್ಮನ್ನು ತಾವು ಕೊಂದುಕೊಳ್ಳುವಂಥ ಘಟನೆಗಳಲ್ಲಿ ಪ್ರೀತಿ ಇದೆ, ಕಾಳಜಿ ಇದೆ, ಆದರೆ ಅದು ವಿಷಕಾರಿ, ಒಂಥರ ಭ್ರಾಮಕವಾಗಿರುವಂಥದ್ದು. ಅದು ಒಂದು ರೀತಿಯ ಅಸ್ವಸ್ಥ ಪ್ರೀತಿ. ಮಕ್ಕಳಿಗೆ ಬೇಕಾಗಿರುವುದು ಬದುಕಿರುವ ಪೋಷಕರು, ಪರ್ಫೆಕ್ಟ್ ಪೇರೆಂಟ್ಸ್ ಅಲ್ಲ, ಪರಿಪೂರ್ಣ ಪೋಷಕರಲ್ಲ, ಲಿವಿಂಗ್ ಪೇರೆಂಟ್ಸ್. ಸಮಾಜಕ್ಕೆ ನಾವು ಏನು ಹೇಳಬೇಕು ನಾನು ಅಂತಂದರೆ, ಹೆಲ್ಪ್ ಕೇಳೋದು ಒಂದು ಅವಮಾನ ಅಲ್ಲ. ಫೈನಾನ್ಷಿಯಲ್ ಫೇಲ್ಯೂರ್ ಈಸ್ ನಾಟ್ ಎ ಮಾರಲ್ ಫೇಲ್ಯೂರ್. ಅವನ ಬದುಕು ಸೋಲಲ್ಲ, ಅವನಿಗೆ ಸಹಾಯ ಬೇಕಾಗಿರುವ ಹಂತ ಮಾತ್ರ. ಹಾಗಾಗಿ ಪ್ರತಿಯೊಬ್ಬರು ಪೋಷಕರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನು ಅಂತಂದರೆ, ನಾವು ಪೋಷಕರಾಗಿ ಇಲ್ಲದೆ ಇದ್ರೂ ಕೂಡ ನಮ್ಮ ಮಕ್ಕಳು ಬದುಕುತ್ತಾರೆ. ಆದರೆ ನಾವಿದ್ದರೆ ಅವರಿನ್ನೂ ಹೀಲಿಂಗ್ನಲ್ಲಿ ಇರ್ತಾರೆ, ಗುಣಮುಖರಾಗ್ತಾರೆ, ಚೆನ್ನಾಗಿ ಬದುಕ್ತಾರೆ. ನಾವು ಅವರ ಪ್ರೋಗ್ರೆಸ್ನ ವಿಟ್ನೆಸ್ ಮಾಡುವಂತಹ, ಸಾಕ್ಷೀಕರಿಸುವಂತಹ ಆನಂದವನ್ನು ಹೊಂದ್ತೇವೆ ಹೊರತು, ನಾವು ಇಲ್ಲ ಅಂತಂದರೆ ಮಕ್ಕಳಿಗೆ ಬದುಕೇ ಇಲ್ಲ ಅಂತ ಅನ್ನುವಂತಹ ತಪ್ಪು ಅಭಿಪ್ರಾಯ ಖಂಡಿತ ಬೇಡ. ನಾವಿಲ್ಲದೇ ಇದ್ರೂ ಮಕ್ಕಳು ಬದುಕ್ತಾರೆ. ನಾವು ಹೇಗೇ ಸತ್ರೂ ಮಕ್ಕಳು ಚೆನ್ನಾಗೇ ಬದುಕ್ತಾರೆ. ನಾವು ಆ ಮೌನವನ್ನು ಮುರಿಯೋಣ. ಒಂದೊಂದು ಜೀವವು, ಒಂದೊಂದು ಮಗುವು ನಮ್ಮ ಭ್ರಮೆಯ ಬೆಲೆಯಾಗಿ ಹೋಗಬಾರ್ದು. ಜೀವನ ಉಳಿಸುವಂಥ ಮಾತುಗಳನ್ನ ಹರಡೋಣ. ಥ್ಯಾಂಕ್ ಯು. ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ, ಹೃದಯ ಇರುವವರಿಗೆ ಭಾವನೆಗಳ ತೊಳಲಾಟವು ಕೂಡ ತಪ್ಪಿದ್ದೇನಲ್ಲ.
ಸಂಘರ್ಷ, ಸಮಸ್ಯೆ, ಒತ್ತಡ, ಆತಂಕ, ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ. ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ, ಸಂದೇಹಗಳಿದ್ದರೆ, ಸಮಸ್ಯೆಗಳಿದ್ದರೆ, ಹೇಳಿಕೊಳ್ಳಲಾಗದ, ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚ್ಕೊಳ್ಳಿ. ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ, ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ. ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು, ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರ್ತದೆ. ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬಹುದು. ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ. ನಿಮ್ಮ ಬಗ್ಗೆ ಆಗಲಿ, ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ, ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ, ಯಾವುದಾದ್ರೂ ಸರಿಯೇ. ಇದಕ್ಕೆ ಒಂದು ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ. ಸಾಧ್ಯವೇ ಇಲ್ಲ ಅಂತ ಅನ್ನುವಾಗ ಡೆಡ್ ಎಂಡ್ ಅಂತ ಏನು ಇರೋದಿಲ್ಲ, ಬೇರೆ ಕಿಟಕಿಗಳು ತೆಗೆದಿರ್ತವೆ. ಥ್ಯಾಂಕ್ ಯು.